ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಹಾಕಾಳೇಶ್ವರ ದೇವಸ್ಥಾನ ಒಳಗಡೆ ಇದ್ದೆ. ಇವಾಗ ಶೀಘ್ರ ರಶ್ ಟಿಕೆಟ್ ತೊಗೊಂಡು ಲೈನಲ್ಲಿ ಹೋಗ್ತಾ ಇದ್ದೀನಿ. ಶೆಕೆ ಅಂತ ದರ್ಶನ ಮುಗಿಸ್ಕೊಂಡು 10 ಮಿನಿಟ್ಸಲ್ಲಿ ಮುಗಿದೋಯ್ತು ದರ್ಶನ. ಯಾಕಂದರೆ ನಾವು ಟಿಕೆಟ್ ತೊಗೊಂಡಿದ್ವಲ್ಲ, ಸೊ ಅದೊಂದು 5-6 ಮಿನಿಟ್ಸ್ ಲೈನ್ ಇತ್ತು. ಏನಿಲ್ಲ, ಸ್ಟ್ರೈಟ್ ಬಂದು ಲೆಫ್ಟ್ ಬಂದರೆ ದೇವರು ಸೊ ಪೀಸಾಗಿ ದರ್ಶನ ಆಯಿತು ಅಂತ ಕೇಳಿದ್ವಿ. ಆಲ್ಮೋಸ್ಟ್ 1.5 ತಿಂಗಳಿಗೆ ಫುಲ್ ಕ್ಲೋಸ್ ಆಗಿದೆಯಂತೆ. ಚಪ್ಪಲಿ ಒಂದು ಮಾತು ದೂರ ಬಿಟ್ಟಿದ್ವಿ. ಬಿಸಿಲು ನೋಡಿ ಎಷ್ಟು ಬಿಸಿಲಿದೆ, ಎಷ್ಟು ಬಿಸಿಲು ಅಂದರೆ ನನಗೆ ನಮ್ಮ ಬೆಂಗಳೂರೇ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ. ಮಣಿಗಳು, ಅದಾದಮೇಲೆ ಮಹಾಕಾಳೇಶ್ವರ ಅಂತ ಬರ್ಸ್ಕೊಡೋದು ಹಣೆ ಮೇಲೆ 5 ರೂಪಾಯಿ 10 ರೂಪಾಯಿ ಇದೆಲ್ಲ ಮಾಡ್ತಾರೆ. ಆ್ಯಕ್ಚುಲಾಗಿ ನಾವು ಏನು ಅಂದರೆ ಹಾಕಿಸ್ಕೊಬಾರ್ದು ಆ ಥರವ್ರ ಹತ್ರ ಎಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ರೈಟ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತಿದ್ದೀವಿ, ನಾವು ಇಲ್ಲಿರೋರ ಹತ್ರ ಎಲ್ಲ ಅದನ್ನು ಮಹಾಕಾಳೇಶ್ವರ ಅಂತ ಬರ್ಸ್ಕೋಬಾರ್ದು ಅಂತ ಅಂದರೆ ಅವ್ರ ಎನರ್ಜೀಸು, ಆಮೇಲೆ ಅವ್ರ ಇಂಟೆನ್ಷನ್ಸ್ ಎಲ್ಲ ನಮಗೆ ಬರುತ್ತೆ. ನಾವು ಯಾರ ಹತ್ರ ಹಾಕಿಸ್ಕೊಳ್ಬೇಕಂದ್ರೆ ಗುರುಜಿ ಎಲ್ಲ ಒಳ್ಳೆ ನಾಲೆಡ್ಜ್ ಇರೋರು, ಒಳ್ಳೆ ಇಂಟೆನ್ಷನಿಂದ ಹಾಕೋರು ಅಂಥವ್ರ ಹತ್ರ ಹಾಕಿಸ್ಕೊಬೇಕು. ಬೇಸಿಕಲಿ ಗುರುಗಳ ಹತ್ರ, ಸ್ವಾಮೀಜಿಗಳ ಹತ್ರ, ಪೇಸ್ಟ್ಗಳ ಹತ್ರ ಹಾಕಿಸ್ಕೋಬೇಕು. ನಮ್ಮ ಮೇಲಿಂದ ವೀಡಿಯೋಸ್ ಬರ್ತಾಯಿದೆ ಬಿಕಾಸ್ ನಾನು ಸ್ವಲ್ಪ ಶಾರ್ಟ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾರಿಡಾರ್ ಎಂಟ್ರೆನ್ಸು, ಕಾರಿಡಾರ್ಗೆ ಈವ್ನಿಂಗ್ ಬರೋಣ. ಇವಾಗ ಬೇರೆ ಟೆಂಪಲ್ಗೆ ಹೋಗೋಕ್ಕೆ ನಮ್ಮ ಕಾರ್ ಬೈ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೀವಿ. ನನಗೆ ಶೆಕೆ ತಡೆಯೋಕ್ಕಾಗ್ತಾಯಿಲ್ಲ ಅಂತ ಫ್ಯಾನ್ ಗೈಸ್. ನಿಮ್ಗೆ ಯಾರಿಗಾರು ಫ್ಯಾನ್ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿದ್ವಿ. ಬಗಲಾಮುಖಿ ಟೆಂಪಲ್ ಅಂತ. ಇಟ್ ಈಸ್ ಬಿಲೀವ್ಡ್ ಟು ಬಿ ಯುನೋ ಎನಿಮೀಸಿಂದ, ಆಮೇಲೆ ತಾಂತ್ರಿಕ್ ಶಕ್ತೀಸ್ ಎಲ್ಲ ಅಟ್ಯಾಕ್ ಮಾಡುತ್ತಲ್ಲ, ಅದರಿಂದ ಎಲ್ಲ ದೂರ ಇಡುತ್ತೆ ಅಂತ. ಆ್ಯಕ್ಚುಲಾಗಿ ಇದ್ರದ್ದು ಪ್ರಾಪರು ಇಂಡೋರಲ್ಲಿ ಇನ್ನೊಂದು ಪ್ಲೇಸಲ್ಲಿದೆ, ಬಟ್ ಉಜ್ಜಯಿನಲ್ಲಿ ಅದೇ ಥರ ಮಾಡಿದ್ದಾರೆ. ಸೊ ನಾವು ಇವಾಗ ಅಲ್ಲಿದ್ದೀವಿ. ಸುತ್ತಾ ಇದೆ, ಕಾಲು ಸುಡ್ತಾ ಇದೆ. ಇಟ್ಸ್ ಅ ಶಕ್ತಿಪೀಠ ಕೈಂಡ್ ಆಫ್ ಥಿಂಗ್. ಶಕ್ತಿಪೀಠ ಅಂದರೆ ಈ ದೇವಸ್ಥಾನ. ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡಿರ್ತಾರಲ್ಲ, ಸೊ ಅಗೇನ್ಸ್ಟ್ ಅವ್ರದ್ದು ಎಲ್ಲ ತೆಗಿದ್ದಾರೆ ಅನ್ನೋದೊಂದು ನಂಬಿಕೆ ಇದೆ ಅಂತೆ. ಅಲ್ಲೆಲ್ಲ ಆರತಿ ಎಲ್ಲ ನಡೀತಿದೆ ಗೈಸ್. ಇದು ಪ್ರತ್ಯಂಗಿರ ದೇವಿ, ನಮ್ಮ ಸೌತಲ್ಲಿ ಇದೆಯಲ್ಲ ಅದೇನೆ, ತಮಿಳ್ನಾಡು ಫೇಮಸ್. ನಮ್ಮ ಬೆಂಗಳೂರಲ್ಲಿ ಇದೆಯಲ್ಲ, ಅಲ್ಲಿ ಹೋಮ ಎಲ್ಲ ಮಾಡ್ತಾ ಇದ್ದಾರೆ ಇದೆ ಅಂತ. ನಮ್ಮ ಕಡೆ ಇದೆಯಲ್ಲ ಪ್ರತ್ಯಂಗಿರ ದೇವಿ, ಅದೇನೇ ಇಲ್ಲೂ ಇದೆ. ಐ ಫೆಲ್ಟ್ ಹ್ಯಾಪಿ. ನಮ್ಮ ಕಡೆದು ಯಾವುದೋ ಒಂದು ದೇವರು ಇಲ್ಲಿ ಪೂಜೆ ಮಾಡ್ತಾರೆ ಅಂತ. ನಮ್ಮ ಬಾಸ್ ಆಂಜನೇಯ ಟೆಂಪಲ್ಗೆ ಸಖತ್ತಾಗಿದೆ. ನೋಡಿದ್ರೆ ಆಮೆ ನೋಡಿದ್ರೆ ಆಮೆ ಆಂಜನೇಯ ಆಯಿತು, ಇಲ್ಲಿ ಕಾಲ ಭೈರವಿದ್ದಾರೆ. ಮೇಲೆ ಬಂದಿರೋ ದೇವಸ್ಥಾನ ಅಂದರೆ ಬಗಲಾಮುಖಿ ದರ್ಶನ ಮಾಡೋಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ವಿ. ಸಿಗುತ್ತೆ ನೋಡಿ ಪ್ರತ್ಯಂಗಿರ ದೇವಿ ಈ ಥರದ್ದು. ನಮ್ಮ ಮಾಗಡಿ ರೋಡಲ್ಲಿ ಇದೆಯಲ್ಲ ಮಂಗಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಅದೇ ಥರ ಇದೆ. ದೀಪನಿ ಆಶ್ರಮ ಅಂತ ಒಂದು ಪ್ಲೇಸಿಗೆ ಬಂದ್ವಿ. ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಂಗಿರಲಿಲ್ಲ. ಇಟ್ಸ್ ಆಲ್ ಅಬೌಟ್ ಕೃಷ್ಣ, ಸುಧಾಮ ಆ್ಯಂಡ್ ಅವರು ಇನ್ನೊಬ್ಬರು ತಮ್ಮ ಇದ್ದಾರಲ್ಲ, ಅವರು ಓದಿದ್ದು ಆಡಿ ಬೆಳೆದಿರೋದು ಬಲರಾಮ, ಅವ್ರ ಆಡಿ ಬೆಳೆದಿದ್ದನ್ನ ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದಾರೆ. ಮುಗಿಸ್ಕೊಂಡು ಇವಾಗ ಹೊಟ್ಟೆ ಹಸಿತಿತ್ತು ಅಂತ ಇಲ್ಲೇ ಎದುರುಗಡೆ ಮ್ಯಾಗಿ, ಆಮೇಲೆ ಕಚೋರಿ ಅದೆಲ್ಲ ಇತ್ತು. ನಾನು ಮ್ಯಾಗಿ ತೊಗೊಂಡೆ, ಮ್ಯಾಗಿ ಕಚೋರಿ ಸಮೋಸ. ಬಟ್ ನಾನು ತೊಗೊಂಡೆ ಇವಾಗ ಚಿಂತಾಮಣಿ ಗಣೇಶ್ ಅಂತ. ಇಟ್ ಇಸ್ ಅ ಸೆಲ್ಫ್ ವರ್ಷಿಪ್ಡ್ ಐಡಲ್, ಸೆಲ್ಫ್ ಮ್ಯಾನಿಫೆಸ್ಟೆಡ್ ಐಡಲ್ಲು. ಅದಕ್ಕೆ ಸ್ವೀಟ್ಸ್ ಕೊಟ್ಟರೆ ಇಲ್ಲ ಹೂ ನಾಲ ಎಲ್ಲ ಕೊಟ್ಟರೆ ಒಳ್ಳೆಯದು. ಸ್ವೀಟ್ಸ್ ಕೊಟ್ಟರೆ ಪ್ರಿಯವಾದ ಗಣೇಶನಿಗೆ ಅಂತ ನಾವು ಕೂಡ ಲಡ್ಡು ತೊಗೊಂಡು ಹೋಗ್ತಾಯಿದ್ದೀವಿ, ಎಲ್ಲ ಚಿಂತೆಗಳನ್ನ ದೂರ ಮಾಡಲಿ ಅಂತ. ಇಲ್ಲಿ ಕೂಡ ಸ್ವಲ್ಪ ರಶ್ ಇದೆ. ಇದೊಂದು ಕಡೆ ಕಾಲೇಜ್ ಎಷ್ಟು ಅಗಲ ಹಾಕ್ಕೊಂಡಿದ್ದಾರೆ ನೋಡಿ. 5 ನಿಮಿಷಕ್ಕೆ ದರ್ಶನ ಆಯಿತು. ಬಟ್ ನಂಗೆ ಎಲ್ಲ ಕಡೆ ನೋಟಿಸ್ ಮಾಡಿದ್ದು ಈ ಕಡೆ ದೇವಸ್ಥಾನದಲ್ಲಿ ಏನಂದರೆ ಅವ್ರ ಕಣ್ಗಳು ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ ಅಂದರೆ ಯಾರೋ ನಿಜವಾಗ್ಲೂ ಅಲ್ಲಿ ನಿಜವಾದ ಕಣ್ಣಿದೆ, ನಿಜವಾಗ್ಲೂ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಸೊ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇದ್ದೀವಿ ಆಗಿ ಇವಾಗ ಮಹಾಕಾಲ್ ಕಾರಿಡಾರ್ಗೆ ಹೋಗ್ತಾ ಇದ್ದೀವಿ.
ದಟ್ ಇಸ್ ಕಾಲ್ಡ್ ಆಸ್ ಮಹಾಕಾಲ್ ಲೋಕ್. ಆ್ಯಕ್ಚುಲಿ ಇರೋದು 7 o'clock ಇವರು 5:30 ಕರ್ಕೊಂಡು ಹೋಗ್ತಾರೆ, ಯಾಕಂತ ಗೊತ್ತಿಲ್ಲ. ಕೆಳಗಡೆ ಬಂದಿದ್ದೀವಿ, ಬಟ್ ನಮ್ಮನ್ನ ಕರ್ಕೊಂಡು ಹೋಗೋ ಕಾರೇ ಇನ್ನೂ ಬಂದಿಲ್ಲ. ಇನ್ನೂ ಬರ್ತಾ ಇದ್ದಾರಂತೆ, ಇನ್ನೂ 10 minutes ಆಗುತ್ತಂತೆ. ಸೊ ಇವಾಗ ಬಂದರು 6:20 ಆಗಿದೆ. ಸೊ 7 o'clock ಸ್ಟಾರ್ಟ್ ಅಂತ ಅಂದಿದ್ದಾರೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತಿಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತೆ, ಬಿಕಾಸ್ ಶನಿ ಮಹಾತ್ಮ ಸ್ವಾಮಿ ಏನೋ ನಡೀತಿದೆ ಅಂತ. ಸೊ ರೋಡ್ ಬ್ಲಾಕ್ ಆಗಿದೆ, ಸೊ ಜಾಮ್ ಜಾಸ್ತಿ ಇದೆ. ಸನ್ಸೆಟ್ ಆಗ್ತಾ ಇದೆ. ಇವಾಗ ಮಹಾಕಾಲ್ ಕಾರಿಡಾರ್ಗೆ ಎಂಟ್ರಿ ಆಗಿದ್ದೀನಿ. ಲೈನಲ್ಲಿ ಹೋಗ್ತಾ ಇದ್ದೀವಿ. ಐ ಥಿಂಕ್ ಅದು ಗ್ಲಾಸಲ್ಲೋ ಎಂಟ್ರಲ್ಲೋ ಮಾಡಿದ್ದಾರೆ. ಮಹಾಕಾಲ್ ಕಾರಿಡಾರ್ ಶ್ರೀ ಮಹಾಕಾಲೇಶ್ವರ में आपका स्वागत. ದರ್ಶನ ಮಾಡಿಕೊಂಡು 2 ನಂದಿ ವಾರದ ಒಳಗಡೆ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ಬಗ್ಗಿ ಸರ್ವಿಸಸ್ ಇದೆ, ಬಟ್ ನಡ್ಕೊಂಡು ಹೋಗೋದ್ರಲ್ಲಿ ಚೆನ್ನಾಗಿರುತ್ತೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಕ್ಯೂಟ್ ಲಿಟ್ಲ್ ಪಪ್ಪೀಸ್ ಇದೆ. ಸ್ವ್ಯಾನ್ ಇದೆ. ಸ್ವ್ಯಾನ್ ಅಲ್ಲ, ಸಾರಿ, ಅದು ಏನು ನೀವು ಕಮೆಂಟ್ ಮಾಡಿ. ತ್ರಿಶೂಲ ಇದೆ, ಚೆನ್ನಾಗಿ ಕಾಣಿಸ್ತಿದೆಲ್ಲ ಗೈಸ್. ಅವಾಗಲೇ ತೋರಿಸಿದ್ನಲ್ಲ, ಇವಾಗ ಹತ್ರ ಇಂದ ಅಲ್ಲಿ ವ್ಯೂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಶಿವ ಮುಂದೆಯಿಂದ ತೋರಿಸ್ತೀನಿ ಬನ್ನಿ. ಸದ್ಯಕ್ಕೆ ಇಲ್ಲಿ ಫುಡ್ ಝೋನ್ಗೆ ಹೋಗ್ಬಿಟ್ಟು ಟೀ ಕುಡಿಯೋಣ. ಅಲ್ಲಿರೋ ಫುಡ್ ಝೋನ್ಗೆ ಹೋಗೋಣ. ಇಲ್ಲಿ ಲೈಟಿಂಗ್ಸ್ ನಡೀತಿತ್ತು, ಬಟ್ ಇಲ್ಲಿ 1 ಹಫ್ತೆಯಿಂದ one ವೀಕಿಂದ ಲೈಟಿಂಗ್ಸ್ ನಡೀತಿಲ್ವಂತೆ. ಚೆನ್ನಾಗಿದೆ ಅಲ್ಲ. ಆಮೇಲಿಂದ ಫ್ರಂಟ್ ನೋಡಿ, ಬ್ಯೂಟಿಫುಲ್ ಆಗ್ತಲ್ಲ. ಅಲ್ಲಿ ಝೂಮ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದು ಮಹಾಕಾಳೇಶ್ವರ ಟೆಂಪಲ್. ಇವಾಗ ನಾವು ಕಾರಿಡಾರಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಆ ಕಡೆ ಆಮೇಲಿಂದ ಫ್ರಂಟಲ್ಲಿ ತೋರಿಸ್ತೀವಿ. ಸೊ ಇವಾಗ ಮಹಾಕಾಲ್ ಕಾರಿಡಾರಲ್ಲೇ ರಸ್ಮಂತರ ಅಂತ ಹೋಟೆಲಿಗೆ ಬಂದಿದ್ದೀವಿ, ಯಾಕಂದರೆ ಎಲ್ಲ ಟೀ ಕುಡಿಬೇಕು, ಹೊಟ್ಟೆ ಹಸಿತಿತ್ತು ಅಂತ ಅಂದರು. ಸೊ ನಾನು ಪಾವ್ ಭಾಜಿ ತೊಗೊಂಡಿದ್ದೀನಿ. ಐ ನೋ ಇಟ್ ಈಸ್ ನಾಟ್ ಹೆಲ್ತಿ, ಬಟ್ ಇಟ್ ವಿಲ್ ಬಿ ಡಿಲಿಷಿಯಸ್. ನಾರ್ತ್ ಇಂಡಿಯಾ ಸೈಡ್. ಐ ನೋ ಇಟ್ ಈಸ್ ನಾಟ್ ನಾರ್ತ್ ಇಂಡಿಯಾ, ಇಟ್ ಇಸ್ ಸೆಂಟ್ರಲ್ ಆಫ್ ಇಂಡಿಯಾ, ಬಟ್ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಬಟ್ ಐ ಹ್ಯಾವ್ ಟು ಸಿ ಹೌ ಫಾರ್ ಇಟ್ ವಿಲ್ ಬಿ ನಮ್ಮ ಬೆಂಗಳೂರಿಗಿಂತ ಅಂತ. ಈ ಫೈನಲ್ಲಾಗಿ ಹಾಕಬೇಕು ನನ್ನ ಬರ್ಡೇ ದಿವಸದಿಂದ ಅಂತ ಅಂದ್ಕೊಂಡಿದ್ದೀನಿ. ಕನ್ಸಿಸ್ಟೆಂಟಾಗಿ ಅನ್ಕೋತಾನೆ ಇದ್ದೀನಿ, ಬಟ್ ಈ ಸರಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ, ಹೋಪ್ಫುಲಿ ಫಿಂಗರ್ ಕ್ರಾಸ್ ಮಾಡಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಎಲ್ಲ ವ್ಲಾಗ್ಸ್ ಶೂಟ್ ಮಾಡಿದಾಗ ಐ ವಾಸ್ ಸೋ ಅನ್ಕಂಫರ್ಟಬಲ್, ಎಂಬ್ಯಾರೆಸ್ ಇತ್ತು. ಇಲ್ಲಿ ಐ ಆಮ್ ಸೋ ಕಂಫರ್ಟಬಲ್. ಯಾರಿದ್ರೂ ಮುಂದೆ ಏನು ತಲೆ ಕೆಡಿಸ್ಕೊಳ್ಳಿ. ಐ ಆಮ್ ಸ್ಪೀಕಿಂಗ್ ಸೋ ಗುಡ್. ಇಟ್ಸ್ ನಾಟ್ ಗುಡ್, ಬಟ್ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೀನಿ. ಖುಷಿ ಆಗ್ತಾಯಿದೆ. ನನಗೆ ಅಷ್ಟು ಹಿಂದಿ ಬರೋಲ್ಲ, ಆಯಿತಾ. ಬಟ್ ಇಲ್ಲಿ ಒಂದು ದಿವಸಕ್ಕೆ ನಾನು ಎಷ್ಟು ಫ್ಲೂಯೆಂಟಾಗಿ ಫ್ಲೂಯೆಂಟಾಗಿ ಅಂದರೆ ಫುಲ್ ಲೋಕಲ್ ಥರ ಮಾತಾಡ್ತಾಯಿದ್ದೀನಿ ಹಿಂದಿಯಲ್ಲಿ. ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಆ್ಯಂಡ್ ಎದುರುಗಡೆ ಆ್ಯಕ್ಚುಲಿ ಇದು ಇನ್ಸೈಡ್ ದ ಕಾರಿಡಾರ್ ಇರೋದು. ಹೋಪ್ಫುಲಿ ಆಮೇಲೆ ಎಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀನಿ. ಟೀ ಚೆನ್ನಾಗಿಲ್ವಂತೆ. ಚೆನ್ನಾಗಿಲ್ಲ ಅಂದರೆ ನೀರಿದೆಯಾ ಐ ಡೋಂಟ್ ನೋ. ವಿಲ್ ವೇಟ್ ಫಾರ್ ಅವರ್ ಪಾವ್ ಭಾಜಿ. 7:30ಗೆ ಸ್ಟಾರ್ಟ್ ಆಗುತ್ತಂತೆ. ಅವ್ರು ಯಾರೋ ಮಾಡೋದೇ ಇಲ್ಲ, 2 ವೀಕ್ಸಿಂದ ಮಾಡ್ತಾನೇ ಇಲ್ಲ ಅಂತ ಅಂದರು. ಇಲ್ಲಿ ಮಾಡ್ತಾರೆ, ಅಲ್ಲಿ ಹೋಗಿ ಕುತ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ವ್ಯೂ. 7:30ಗೆ ಎಕ್ಸಾಕ್ಟ್ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದರು. ಸೊ ಇವಾಗ ಟೈಮ್ ಬಂದ್ಬಿಟ್ಟು 7:05 ಆಗಿದೆ, ಬಟ್ ಇನ್ನೂ ಬೆಳಕಿದೆ. ಸೊ ತಿಂದ್ಕೊಂಡು ಫಟಾಫಟ್ ಅಂತ ಅಲ್ಲಿ ಹೋಗೋಣ. ನೋಡಿ, ಪಾವ್ ಭಾಜಿ ಇಸ್ ಹಿಯರ್. ಐ ವಿಲ್ ಶೋ ಯು ಗೈಸ್. ಇದು ಪಾವ್ ಭಾಜಿ ವಿತ್ ಸಮ್ ಎಕ್ಸ್ಟ್ರಾ ಪಾವ್. ಸೊ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಫಸ್ಟು ಲೆಮನ್ನ ಚೆನ್ನಾಗಿ ಪಾವ್ಗೆ ಹಾಕೋಬೇಕು ಗೈಸ್. ಎಲ್ಲರೂ ಬಾಜಿಗೆ ಹಾಕೋತಾರೆ. ತುಂಬ ನಮ್ಮ ಬೆಂಗಳೂರಲ್ಲೂ ಹಂಗೆ ಮಾಡ್ತಾರೆ. ನನ್ನ ಜೊತೆಗಿರೋರು ಎಲ್ಲರಿಗೂ ಹೇಳಿದ್ದೀನಿ, ನನಗೆ ಪಾವ್ ಭಾಜಿ ಈ ಥರ ಫುಡ್ಸ್ ಎಲ್ಲ ಇಷ್ಟ. ಪಾವ್ಗೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಕೊಟ್ಟಿರೋ ಆನಿಯನ್ಸ್ನ ಬಾಜಿಗೆ ಹಾಕ್ಕೊಂಡು ನೀಟಾಗಿ ಒಂದು ಬೈಟ್ ತೊಗೊಂಡಾಗ ಸೂಪರಾಗಿರುತ್ತೆ. ಚೆನ್ನಾಗಿದೆ, ಸೂಪರಾಗಿದೆ. ಜೇನು ಓಡಾಡ್ತಿದೆ, ಜೇನು ಉಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಜೀರಾ ರೈಸ್ ಕೊಟ್ಟರು, ಇಟ್ ನಥಿಂಗ್, ಬಟ್ ಫ್ಲೇವರ್ ಚೆನ್ನಾಗಿದೆ. ಆ್ಯಕ್ಚುಲಿ ಟೇಸ್ಟ್ ಹೆಂಗೆ ಗೊತ್ತಾ, ಮೈಲ್ಡಾಗೆ
ಒಂದೊಂದಿಷ್ಟು ಅನ್ನ ಬಸ್ಕೊಂಡು ಇಷ್ಟೇ ಉಪ್ಕಾರ ಸಾರೋದು ಅಂದರೆ ಉಪ್ಕಾರ ಅದು ಕಲಸಿ ತುಪ್ಪ ಹಾಕಿ ಕಲಸಿ ತಿಂದಾಗಿರುತ್ತಲ್ಲ ಹಂಗೆ. ಇನ್ನು ನನ್ನ ಪಾವ್ ಭಾಜಿಗೆ ಕಾಯ್ತಾ ಇದ್ದೀವಿ. ಫುಲ್ ಖಾಲಿ ಮಾಡಿ ಕಾರಿಡಾರಲ್ಲಿ ಲೈಟಿಂಗ್ಸ್ ಹತ್ರ ಸಿಗ್ತೀನಿ. ಶಿವ 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 ಜಟಾಕಟಾಹ ಸಂಭ್ರಮ ಬ್ರಹ್ಮನ್ಯಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಲಲಾಟ ಪಟ್ಟ ಭಾವಗೆ ಕಿಶೋರ ಚಂದ್ರಶೇಖರ ರತಿ ಪ್ರತಿಕ್ಷಣಂ. ಬ್ಯೂಟಿಫುಲ್ ಆಗಿ ಕಲ್ಚರ್ ಮಾಡಿದ್ದಾರೆ ನೋಡಿ ಗಣೇಶನ. ಅದಾದ್ಮೇಲೆ ಈ ಕಡೆ ಸುಬ್ರಹ್ಮಣ್ಯೇಶ್ವರ್ ಮಾಡಿದ್ದಾರೆ ನೋಡಿ. ನೋಡಿ ಬ್ಯೂಟಿಫುಲ್ ಕಲ್ಚರ್ ಮಾಡಿದ್ದಾರೆ. ಮಹಾಭಾರತ ಅಂದರೆ ಕುರುಕ್ಷೇತ್ರ ಯುದ್ಧ, ಅದು ಅಶ್ವಮೇಧ ಯಾಗನ ನಮ್ಮ ಪ್ರಭು ಕೃಷ್ಣ ಪರಮಾತ್ಮ ಅದು ಇದು ಅಶ್ವಮೇಧ. ಬ್ಯೂಟಿಫುಲ್ ಆಗಿದ್ದಾರೆ. ನನಗೆ ಎಲ್ಲದಕ್ಕಿಂತ ಇದು ತುಂಬ ಇಷ್ಟ ಆಯಿತು. ಅದು ಆ್ಯಕ್ಚುಲಾಗಿ ಎಂಟ್ರೆನ್ಸ್ ಆ ಕಡೆಯಿಂದ ಬರೋದು, ಈ ಕಡೆಯಿಂದ ಎಕ್ಸಿಟು. ಇಲ್ಲಿ ಫ್ರೀ ಡೆಮೋ, ಫ್ರೀ ಡೆಮೋ ಅಂದರೆ ವರ್ಚುವಲ್ ಆಗಿ. ಸೊ ವರ್ಚುವಲ್ ಆಗಿ ನಿಮಗೆ ಶಯನ ಆರತಿ ಬೇಕಾ, ಇಲ್ಲ ಬಸವ ಆರತಿ, ಇಲ್ಲ ಸಂಧ್ಯಾ ಆರತಿ, ಇಲ್ಲ ಬರೀ ದೇವ್ರನ್ನ ದರ್ಶನ ಮಾಡಬೇಕಂದ್ರೆ ವರ್ಚುವಲ್ ಆಗಿ ಹೆಡ್ಸೆಟ್ ಕೊಟ್ಬಿಟ್ಟು ನಿಮ್ಗೆ ಅಲ್ಲಿ ತೋರಿಸ್ತಾರೆ. ಫ್ರೀ ಆಫ್ ಕಾಸ್ಟ್ ಅಂತ ಹಾಕಿದ್ದಾರೆ, ಬಟ್ ದೇ ವಿಲ್ ಚಾರ್ಜ್ 250 ರೂಪೀಸ್ ಅದಕ್ಕೂ. ಇವಾಗ ಶಯನ ಆರತಿಗೆ ಅಂತ ಹೋಗ್ತಾ ಇದ್ದೀವಿ. ಗೇಟ್ 1 ಟುವರ್ಡ್ಸ್ ಗೇಟ್ 1. ಸೊ ಟುವರ್ಡ್ಸ್ ಗೇಟ್ 1 ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಶೋ ಯು ಗೈಸ್. ಈ ಕಡೆ ಲೆಫ್ಟ್ ಸೈಡ್ ಫುಲ್ಲು ಅದೇ ಥರ ಮೂರ್ತಿಗಳು, ವಿಗ್ರಹಗಳನ್ನ ಮಾಡಿದ್ದಾರೆ. ಇಲ್ಲಿ ನೋಡಿ ಕಾಲಭೈರವ ಸ್ವಾಮಿ ವಿಗ್ರಹ. ಈ ಕಡೆ ಜಸ್ಟ್ ಕಲ್ಚರ್ಸ್ ಬೌಂಡ್ರಿ ಸೆಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಕಾರಿಡಾರಿಂದ ಫ್ರಂಟ್ ಗೇಟ್ ಅಂದರೆ ಫಸ್ಟ್ ಗೇಟ್ ನಂಬರ್ 1 ಅವಂತಿಕಾ ಗೇಟ್ ಅಂತಾರೆ. ಅಲ್ಲಿಗೆ ಬರೋಷ್ಟು ಸಾಕಾಗೋಯ್ತು ಗೈಸ್. ಅಪ್ಪತ್ತಿರ ಇಳಿದು ರೈಟ್ ಹೋಗಿ ಲೆಫ್ಟ್ ಹೋಗಿ ಅಷ್ಟೇ ನಾನು ಕೇಳಿ ಬಂದಿದ್ದಾಯ್ತು. ಈ ಆಚೆಗೆ ಬಂದರೂ ಇನ್ನೂ ಹುಡುಕ್ತಾ ಇದ್ದೀವಿ. ಅವರು ಲೆಫ್ಟ್ ಹೋಗಿ ಅಂತಾರೆ, ಒಬ್ರು ಲೆಫ್ಟ್ ಹೋಗಿ ರೈಟ್ ಹೋಗಿ ಅಂತಾರೆ. ಇದು ಫುಡ್ ಸ್ಟ್ರೀಟ್ ಕೈಂಡ್ ಆಫ್ ಥಿಂಗ್. ಇದು ಫಸ್ಟ್ ಗೇಟ್ ಆಪೋಸಿಟೇ ಇರುತ್ತೆ. ಇಲ್ಲೆಲ್ಲ ಮ್ಯಾಗಿ, ಡೋಕ್ಲಾ, ಸ್ವೀಟ್, ರಸಮಲೈ. ಶಾಪಿಂಗ್ ಸ್ಟ್ರೀಟ್ ಜಾಸ್ತಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಫಸ್ಟ್ ಅಲ್ಲೇ ಡೈರೆಕ್ಟ್ ಎಂಟ್ರಿ ಇರ್ತಿತ್ತು, ಇವಾಗ ಶಾಪಿಂಗ್ ಆಟ. ಸೊ ಅವ್ರು ಆ ಕಡೆ ಗೇಟಿಂದ ಬರಬೇಕಾಗಿತ್ತು, ಆ ಕಡೆ ಟಿಕೆಟ್ ಖಾಲಿ ಆಯಿತು. ನಾನು ಈ ಕಡೆ ಗೇಟಿಂದ ತೊಗೊಂಡಿದ್ದೀನಿ. ಸೊ ಈ ಕಡೆ ಗೇಟಿಂದ ಒಬ್ಬಳೇ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಬಳೇ. ಅವ್ರು ಆ ಕಡೆ ಗೇಟಿಂದ ಬಂದಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಗೇಟಿಂದ ಬಂದಿದ್ದಾರೆ. ಬಿಕಾಸ್ ಟಿಕೆಟ್ಸ್ ಇರಲಿಲ್ಲ. ಸೊ ಓಡ್ತಾ ಇದ್ದಾರೆ. ಸರಿ, ಅಲ್ಲೋಗಿ ಸಿಗ್ತೀನಿ, ಅಲ್ಲೋಗಿ ತೋರಿಸ್ತೀನಿ.
ದರ್ಶನ ಆಯಿತು ಆ್ಯಂಡ್ ಆಚೆ ಬಂದು ಕೂತಿದ್ದೀನಿ. ಇಟ್ಸ್ ಸೋ ಪೀಸ್ಫುಲ್, ಸೋ ಎಮೋಷ್ನಲ್, ಥರ ಪೀಸಾಗಿ ಚೆನ್ನಾಗಿತ್ತು. ಲೈಕ್ ಐ ಆಲ್ವೇಸ್ ವಾಂಟೆಡ್ ಟು ಬಿ ಹಿಯರ್. ಸೊ ಬಂದಿದೆ ಮುಂಚೆನೋ, ಬಟ್ ಸ್ಟಿಲ್ ಐ ವಾಂಟೆಡ್ ಟು ಬಿ ಸೊ ಬ್ಯಾಡ್ಲಿ. ಫುಲ್ ಪೀಸ್ ಅನಿಸ್ತಿದೆ ಬಿಕಾಸ್ ತುಂಬ ಹೊತ್ತು ನಿಂತು ದರ್ಶನ ಮಾಡಿ ಬಂದೆ. ದೇವಸ್ಥಾನ ಫುಲ್ ಖಾಲಿ ಆಯಿತು, ಬಟ್ ನಾನು ವೇಟ್ ಮಾಡ್ತಾ ಕೊಡ್ತಾ ಇದ್ದೀನಿ. ಆವಾಗಿಂದ ಶಯನಾರ್ತಿ ನಡೀತಿದೆ, ಅದನ್ನು ಮುಗಿಸ್ಕೊಂಡು ನಾನು ಆಚೆ ಬಂದು ಮಿಕ್ದವರು ವೇಟ್ ಮಾಡ್ತಾ ಇದ್ದೀನಿ. ಫುಲ್ ಕಂಪ್ಲೀಟಾಗಿ ಖಾಲಿ ಇದೆ. ನೈಟ್ ಫುಲ್ ನೋಡಿ ಗೋಪುರ ಹತ್ರ ಎಲ್ಲ ಇದೆ. $11:35 ಆಗ್ತಾ ಬಂದಿದೆ. ಆ್ಯಂಡ್ ಇವಾಗ ಈ ಚಾಟ್ ಸ್ಟ್ರೀಟಲ್ಲಿ ನೈಟ್ ಡಿನ್ನರ್ ಮಾಡ್ತಾ ಇದ್ದೀವಿ. I didn't wanted to go to the fancy restaurants, something street style ಅಲ್ಲಿ ಸ್ಪೆಷಲ್ ಅಂದರೆ ದ ಪ್ಲೇಸ್ದು ಸ್ಪೆಷಲ್ ಟ್ರೈ ಮಾಡಬೇಕಿತ್ತು, ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಸೊ ಆಲೂ ಪರೋಟ ಆರ್ಡ್ರ್ ಮಾಡಿ ಕೂತಿದ್ದೀವಿ. ಆಲೂ ಪರೋಟ, ಪಾಲಕ್ ಚಟ್ನಿ, ಆಲೂ ಮಟರ್ ಸಬ್ಜಿ, ಈ ಅಚಾರ್, ಈ ದಹಿ ಎಲ್ಲ ಹಿಂದಿಯಲ್ಲಿ ಹೇಳ್ಬಿಟ್ಟೆ ಬೇರೆಟ್. ನಾಟ್ ಬ್ಯಾಡ್, ಬಟ್ ಅಷ್ಟೊಂದೇನು ಚೆನ್ನಾಗಿ ಅನಿಸ್ತಿದೆ ಗೈಸ್. ಸೊ ಸಬ್ಜಿ ಜೊತೆ ಬಟ್ ಅಚಾರ್ ಚೆನ್ನಾಗಿದೆ. ದಹಿ ನೋಡ್ತಾ ಇದ್ದೀನಿ, ಆಬ್ವಿಯಸ್ಲಿ ದಹಿ ಜೊತೆ ಏನು ತಿಂದು ಚೆನ್ನಾಗಿರುತ್ತೆ. ಸೊ ಮ್ಯಾಗಿನ ಪಾರ್ಸಲ್ ಇಸ್ಕೊಂಡು ಆಟೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಟರ್ಫ್ಲೈ ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ ನಮಗೆ ಕಾರ್ ಬರ್ತಾಯಿತ್ತು, ಬಟ್ ಶಯನಾರ್ತಿಗೆ ಅವ್ರು ವಾಪಸ್ ಡ್ರಾಪ್ ಮಾಡಲ್ಲ. ಸೊ ಅದಕ್ಕೆ ಎಲ್ಲರೂ 2 ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಐ ಡೋಂಟ್ ನೋ ಹೌ ಫಾರ್ ವಾಯ್ಸ್ ಕೇಳಿಸ್ತಿದೆ ಬಿಕಾಸ್ ನಾನು ಮೈಕ್ ಮರ್ತು ಬಂದಿದ್ದೀನಿ. ಭಾರಿ ಜನ ಇವಾಗ ಶಯನಾರ್ತಿ ಮುಗಿಸ್ಕೊಂಡು ನೋಡಿ ನಮ್ಮ ಥರ ಹೋಗ್ತಾ ಇರ್ತಾರೆ. ಆಮೇಲೆ ನಾಳೆ ಬೆಳಗ್ಗೆ 4 ಗಂಟೆಗಿರೋ ಬಸ್ ಮಾರ್ತಿಗೆ ಇವಾಗಲೇ ಲೈನಲ್ಲಿ ನಿಂತ್ಕೊಳ್ಳೋಕ್ಕಂತ ಬರ್ತಾ ಇರ್ತಾರೆ. ಸೊ ಹೋಟೆಲ್ಸ್ ಇಲ್ಲೆಲ್ಲ ಅಂಗಡಿಗಳು 24/7 ಇರುತ್ತೆ. ರಿಕ್ಷಾಗಳು, ಟಾಂಗಾಗಳು ಎಲ್ಲನೂ ಸಿಗುತ್ತೆ. ಕಂಪ್ಲೀಟ್ ಫುಡ್ ಸ್ಟ್ರೀಟು. ಆಲ್ಮೋಸ್ಟ್ ಟೈಮು 11:58 ಅಂದರೆ 12 AM ಆಗ್ತಿದೆ. ಆದರೂ ಜನ ನೋಡಿ, ಜನ ಯಾವುದೇ ಕಾರಣಕ್ಕೂ ಕಮ್ಮಿ ಇಲ್ಲ. 12:10 ಆಗ್ತಾ ಬಂತು, 12:10 ಆದರೂ ಟ್ರಾಫಿಕ್ ಇದೆ ಇಲ್ಲಿ. ಬಿಕಾಸ್ ಸೋ ಬಿಸಿ ದ ಸಿಟಿ ಇಸ್. ಸೊ 12:30ಗೆ ರೂಮ್ಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ಇಟ್ ವಾಸ್ ಸೂಪರ್ ಹೆಕ್ಟಿಕ್ ಬಟ್ ಸೂಪರ್ ವಂಡರ್ಫುಲ್ ಡೇ ಬಿಕಾಸ್ 2 ಸರಿ ದರ್ಶನ ಮಾಡಿದ್ದೀನಿ ದೇವ್ರದ್ದು. ಇವಾಗ ಅಫರ್ಮೇಷನ್ ಬರೆದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೋತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.